ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಯನ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಏನು ಅಂತ ನೋಡ್ಕೊಳ್ಳೋಣ. ಇವತ್ತಿನ ರೆಸಿಪಿ ದೊಡ್ಡಪತ್ರೆಯಿಂದ ಮಾಡಿದ ಬಜ್ಜಿ. ದೊಡ್ಡಪತ್ರೆ ಬಜ್ಜಿ ಅಂತ ಅಂದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಇದೇನಪ್ಪ ಇದು, ದೊಡ್ಡಪತ್ರೆಯಿಂದಾನು ಬಜ್ಜಿ ಮಾಡ್ಬೋದಾ? ಎಸ್, ಖಂಡಿತವಾಗ್ಲೂ ಮಾಡ್ಬೋದು. ಸಿಟಿಗಳಲ್ಲಿ ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ. ಪ್ರತಿಯೊಂದು ಹುಳಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಅಥವಾ ಸಾಕಷ್ಟು ಇದರಲ್ಲಿ ಬಳಸ್ತಾರೆ. ನೋಡೋಣ ಬನ್ನಿ ಬಜ್ಜಿನ ಹೇಗ್ ಮಾಡೋದು ಅಂತ. ಬಜ್ಜಿ ಮಾಡೋಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನು ಮೊದಲನೇದಾಗಿ ದೊಡ್ಡಪತ್ರೆ ಎಲೆಗಳನ್ನ ಸಣ್ಣ ಬಿಡಿಸ್ಕೊಂಡು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಅದನ್ನ ಚಿಕ್ಕ ಚಿಕ್ಕ ಎಲೆಗಳನ್ನ ನೀವು ಬಿಡಿಸ್ಕೊಳ್ಳಿ. ತುಂಬಾ ದೊಡ್ಡ ಎಲೆಗಳಾದ್ರೆ ಅದು ಒಳಗಡೆ ಎಲ್ಲ ಬೇಯೋದಿಲ್ಲ. ಹಾಗಾಗಿ ನಾನು ಎಳಸಾಗಿರುವಂತ ಚಿಕ್ಕ ಚಿಕ್ಕ ಎಳೆ ಎಲೆಗಳನ್ನ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸೋಡಾ, ಅಜ್ವೇನ್, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮತ್ತೆ ಒಂದು ಅರ್ಧ ಬಟ್ಲು ಆಗುವಷ್ಟು ಕಡಲೆ ಹಿಟ್ಟನ್ನ ನಾನು ತಗೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದ್ ಬಟ್ಲು ಇಟ್ಕೊಂಡು ಮೊದಲಿಗೆ ನಾವು ಕಡಲೆ ಹಿಟ್ಟನ್ನ ಹಾಕೋಬೇಕು. ಕಡಲೆ ಹಿಟ್ಟು ಹಾಕೊಂಡ ನಂತರ ಅದಕ್ಕೆ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋಬೇಕಾಗುತ್ತೆ. ನೋಡಿ, ಹಸ್ಬೆಂಡ್ನ ನಾವು ಸ್ವಲ್ಪ ಕೈಯಲ್ಲಿ ಹಾಕೊಂಡು ಅದನ್ನ ಪ್ರೆಸ್ ಮಾಡಿ ನಾವು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಹಾಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಹಾಗೆ 1/4 ಸ್ಪೂನ್ ಅಷ್ಟು ಜೀರಿಗೆ, ನಂತರ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ನಾವು ಬಳಸ್ತಾ ಇದ್ದೀವಿ. ಸೋಡಾ ಹಾಕೋದೇ ಇದ್ರೂ ಆಗುತ್ತೆ, ಬಟ್ ನಾನು ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಂತ ಹೇಳಿ ಸೋಡಾನ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಾನು ಯಾವುದೇ ಬಜ್ಜಿ ಆಗಿರ್ಬೋದು, ಏನೇ ಒಂದು ಪದಾರ್ಥನ ಮಾಡಬೇಕು ಅಂತ ಅಂದ್ರೆ ನಾನು ಸ್ಪೂನಲ್ಲೇ ಕಲಿಸೋದು. ನೋಡಿ, ಈ ರೀತಿ ಸ್ಪೂನಲ್ಲಿ ನಾನು ತಿರುಗಿಸ್ಕೊಂಡು ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಯಾವುದು ಗಂಟಿರ್ದಿರ ಹೇಗೆ ಕಲಿಸ್ಕೊತೀನಿ ಅದೇ ರೀತಿ ನೀವು ಕಲಿಸ್ಕೋಬೇಕಾಗುತ್ತೆ. ತೀರ ತೆಳ ಆಗಬಾರ್ದು, ಅದು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕಾಗುತ್ತೆ. ಎಲೆ ಆಗಿರೋದು ಚೆನ್ನಾಗಿ ಬರೋದಿಲ್ಲ. ನೀವು ನೋಡ್ಕೊಂಡು ನಾನು ಹೇಗೆ ಕಲಿಸಿದ್ದೀನಿ ಅದೇ ಕನ್ಸಿಸ್ಟೆನ್ಸಿಲಿ ನೀವು ಅದನ್ನ ಗಟ್ಟಿಗೆ ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ. ಈಗ ಅದನ್ನ ಮುಚ್ಚಿ 5 ಮಿನಿಟ್ ಇಡೋಣ. ನೋಡಿ, ಈಗ ಆಗಿದೆ, 5 ಮಿನಿಟ್ ಆಗಿದೆ. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈ ರೀತಿ ಕಲ್ಸ್ಕೊಂಡಿಟ್ಟಿರೋದನ್ನ ಸ್ವಲ್ಪ ಹೊತ್ತು ನೆನೆಸಿದ್ರೇನೆ ಅದು ಚೆನ್ನಾಗಿ ಬರೋದು. ನೋಡಿ, ಆವಾಗಲೇ ಕಲ್ಸಿದ್ದಕ್ಕೂ ಇವಾಗ ಕಲ್ಸಿರೋದಕ್ಕೂ ಎಷ್ಟು ಬದಲಾವಣೆ ಇದೆ ಅಂತ. ಸ್ವಲ್ಪ ತೆಳನೂ ಆಗಿದೆ, ಅಷ್ಟೇ ಸಾಕಾಗುತ್ತೆ. ನೋಡಿ, ನಾನು ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ. ಬನ್ನಿ ಹಾಗಿದ್ರೆ ಕಾದಿದೆ ಅಂತ ಟೆಸ್ಟ್ ಮಾಡೋಣ. ಫಸ್ಟ್ ಒಂದ್ ಸ್ವಲ್ಪ ಹಾಕಿ ನೋಡಿ, ಅದೇನಾದ್ರೂ ಮೇಲ್ ಬಂತು ಅಂತ ಅಂದ್ರೆ ಎಣ್ಣೆ ಕಾದಿದೆ ಅಂತ. ಈಗ ಒಂದೊಂದೇ ಎಲೆಗಳು ಬಜ್ಜಿ ಹಾಕ್ತಾರಲ್ಲ, ಸೇಮ್ ಅದೇ ರೀತಿ ಎಲೆಗೆ ಹಿಟ್ಟೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ನಾವು ಅದನ್ನ ಅದ್ಕೊಂಡು ಹಾಕ್ಬೇಕಾಗುತ್ತೆ. ನೋಡಿ, ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನಿಮ್ಮ ಮನೆಯಲ್ಲಿ ಶುಗರ್ ಇರೋರಿಗೆ, ಗಜಕರ್ಣದಂತಹ ಚರ್ಮದ ಕಾಯಿಲೆಗೂ ಕೂಡ ಇದು ತುಂಬಾನೇ ಒಳ್ಳೇದು. ಇದನ್ನ ವಾರದಲ್ಲಿ 2 ರಿಂದ 3 ಸಾರಿ ಇದನ್ನ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇದನ್ನ ಮೊಸರಲ್ಲಿ ಹಾಕಿ ತಿನ್ನೋದ್ರಿಂದ ಕೂಡ ದೇಹಕ್ಕೆ ತುಂಬಾನೇ ಒಳ್ಳೇದು. ಇದನ್ನ ಒಂದ್ಸರಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ, ನೀವು ಕೂಡ ಟ್ರೈ ಮಾಡ್ತೀರಾ. ಇದನ್ನ ಆಗಾಗ ಈ ರೀತಿ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಆದಷ್ಟು ಬಬಲ್ಸ್ ಎಲ್ಲ ಕಡಿಮೆ ಆದ ನಂತರ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ರೀತಿ ನಾನು ಕೈ ಆಡಿಸ್ತಿದ್ದೀನಲ್ಲ, ಹೀಗೆ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು. ಇದಾಗಿದೆ, ಇದನ್ನ ತೆಗೆದುಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಏನಾದ್ರೂ ದೊಡ್ಡ ಪತ್ರೆ ಗಿಡ ಇತ್ತು ಅಂತ ನೀವು ಕೂಡ ಮಾಡ್ಕೊಂಡು ತಿನ್ನಿ. ನಾನ್ ಮಾಡಿದ ತರ ಒಂದ್ಸರಿ ಟ್ರೈ ಮಾಡಿ, ಆಗ ನಿಮ್ಗೆ ಇಷ್ಟ ಆಗುತ್ತೆ. ನೀವು ಕೂಡ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸ್ಕೋತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ದೊಡ್ಡ ಪಾತ್ರೆಯಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಅಂತ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿರಲ್ಲ. ನಾವು ಗೊತ್ತಿರೋರು ಯಾರಾದ್ರೂ ಇತ್ತು ಅಂತಂದ್ರೆ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ರೀತಿನೂ ಮಾಡ್ಬೋದಾ ಅಂತ. ಆಗ ಅವರೇ ಮಾಡ್ಕೊಂಡು ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ಸಿಂಪಲ್ ಇದನ್ನ ಮಾಡ್ಕೊಳ್ಳೋದು.
ನೀವು ಇವತ್ತೇ ಟ್ರೈ ಮಾಡಿ, ನಿಮ್ಮ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೌದು ನಿಜ ಅಂತ ಹೇಳಿ. ಮಳೆಗಾಲದಲ್ಲಿ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ. ಬೇರೆ ರೀತಿ ಅಡುಗೆಗಳನ್ನ ಬಜ್ಜಿಗಳನ್ನ ಮಾಡೋದಕ್ಕಿಂತ ಇದನ್ನ ಮಾಡಿಕೊಂಡು ವಾರದಲ್ಲಿ 2 ಸರಿ 3 ಸರಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೇನು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ ಬಜ್ಜಿ. ಇದೇ ರೀತಿ ಮಾಡೋದು. ಇಷ್ಟೇ ದೊಡ್ಡ ಪಾತ್ರೆ ಬಜ್ಜಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಗೆಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಮುಂದೆ ಸೂಪರ್ ಆಗಿರುವಂಥ ರೆಸಿಪಿ ಒಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.